ನಮಸ್ಕಾರ. ಶ್ರೀ ಶಟಸ್ಥಲ ಬ್ರಹ್ಮ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ನಡೆಯುತ್ತಿರುವಂತಹ ಹೊನ್ನಳ್ಳಿ ತಾಲೂಕು ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭದ ಶ್ರೀಯುತ ಆರ್ ಲಕ್ಷ್ಮಣರವರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಿ ವಿ ಮಹೇಶಣ್ಣನವರೇ ಹಾಗೂ ರಾಜ್ಯದ ಖಜಾಂಚಿಗಳಾದಂತಹ ಶ್ರೀಯುತ ಸಿ ಎಚ್ ವಿಜಯಕುಮಾರ್ ಅವರೇ ಹಾಗೂ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರು ಹಾಗೂ 5ನೇ ಮಹಾ ಅಧಿವೇಶನದ ಅಧ್ಯಕ್ಷರಾದಂತಹ ಶ್ರೀ ಬಿ ಎಚ್ ಆಂಜನೇಯರವರೇ, ಅದೇ ರೀತಿಯಾಗಿ ನಮ್ಮ ದಾವಣಗೆರೆ ಜಿಲ್ಲಾ ದೀಪಾಲಂಕಾರ ಶಾಮಿಯಾನ ಧ್ವನಿವರ್ಧಕ ಹಾಗೂ ಪುಷ್ಪಾಲಂಕಾರ ಸೇವಾಕರ್ತ ಸಂಘದ ಉಪಾಧ್ಯಕ್ಷರು ಹಾಗೂ 5ನೇ ಮಹಾ ಅಧಿವೇಶನದ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಉಸ್ತುವಾರಿ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ನಾಗಪ್ಪನವರೇ, ನಮ್ಮ ದಾವಣಗೆರೆ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಟಿ ಎಚ್ ವೀರೇಶಣ್ಣನವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಈ ಒಂದು ಹೊನ್ನಳ್ಳಿ ತಾಲೂಕಿನ ಕಾರ್ಯಕಾರಿ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ವಿಶ್ವನಾಥ್ ಏರವರೇ ಹಾಗೂ ಅಧ್ಯಕ್ಷರಾದಂತಹ ಶ್ರೀಯುತ ಎಸ್ ಕೆ ಪ್ರಭುರವರೇ, ಉಪಾಧ್ಯಕ್ಷರಾದಂತಹ ಶ್ರೀಯುತ ಮಂಜಪ್ಪ ಏಚ್ರವರೇ, ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸುರೇಶ್ ನಾಯ್ಕರವರೇ ಹಾಗೂ ಖಜಾಂಚಿಗಳಾದಂತಹ ಶ್ರೀ ಹರೀಶ್ ಎಚ್ ಎಸ್ ರವರೇ, ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶ್ರೀ ಜೆ ವಿನಾಯಕರವರೇ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಪ್ರಮುಖ ಪದಾಧಿಕಾರಿಗಳೇ ಹಾಗೂ ನಿರ್ದೇಶಕರುಗಳೇ ಹಾಗೂ ಹೊನ್ನಳ್ಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ನಮ್ಮ ವೃತ್ತಿ ಬಾಂಧವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ಹಾಗೂ ಪತ್ರಿಕೋದ್ಯಮದ ಮಿತ್ರರಿಗೆ, ಇಲ್ಲಿರುವಂತಹ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸುತ್ತಾ, ಆತ್ಮೀಯರೇ, ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿನೂ ಕೂಡ ಈ ಒಂದು ಹೊನ್ನಳ್ಳಿ ನಮ್ಮ ಸಂಘ ಏನಾದರೂ ಬಲಿಷ್ಠ ಆಗಬೇಕು ಅಂತಂದು ಹೇಳಿದ್ರೆ ಹೊನ್ನಳ್ಳಿ ತಾಲೂಕು ಕೂಡ ಪ್ರಮುಖವಾದ ಕಾರಣ ಅಂತಂದು ಹೇಳಿದ್ರೆ ತಪ್ಪಾಗಲಾರದು. ಹೊನ್ನಳ್ಳಿ ನಮ್ಮ ದಾವಣಗೆರೆ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಹೊನ್ನಳ್ಳಿ ಪ್ರಭುರವರು ಹೊನ್ನಳ್ಳಿ ತಾಲೂಕಿನಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಅವರ ಹತ್ರ ನಿರಂತರ ಸಂಪರ್ಕದಲ್ಲಿದ್ದೀವಿ. ಇವತ್ತಿನ ದಿವಸ ನಮ್ಮ ಸಂಘಟನೆ ಎಷ್ಟು ಮುಖ್ಯ ಇದೆ ಅಂತಂದು ಹೇಳಿದ್ರೆ, ನಾವು ಪ್ರತಿಯೊಂದಾದರೂ ಏನಾದರೂ ಪಡಿಬೇಕು ಅಂತಂದು ಹೇಳಿದ್ರೆ ನಮಗೆ ಸಂಘ ಬಹಳ ಮುಖ್ಯ ಆಗಿದೆ. ನಾವೆಲ್ಲ ಸಂಘಟನೆತರ ಆಗಿದ್ರೇ ಮಾತ್ರ ನಾವು ಸರ್ಕಾರದಿಂದ ಆಗಲಿ ಮತ್ತು ಸಾರ್ವಜನಿಕರಿಂದ ಆಗಲಿ ನಮ್ಮಲ್ಲೇ ಕಾಂಪಿಟೇಷನ್ ಹಚ್ಚಿ ಸಾರ್ವಜನಿಕರು ಇದ್ರ ಲಾಭ ಪಡ್ಕೊಂಡು ರೇಟ್ ಕಮ್ಮಿ ಮಾಡಿ ಅವ್ರು ಅಷ್ಟಕ್ಕೆ ಮಾಡ್ತಾರೆ, ಇವ್ರು ಇಷ್ಟಕ್ಕೆ ಮಾಡ್ತಾರೆ, ಅವ್ರು ಕಮ್ಮಿ ಮಾಡ್ತಾರೆ, ಇವ್ರು ಕಮ್ಮಿ ಮಾಡ್ತಾರೆ ಅಂತಂದು ಹೇಳಿದ್ರೆ ನಮ್ಮಲ್ಲೇ ಕಾಂಪಿಟೇಷನ್ ಹಚ್ತಾರೆ ಗಿರಾಕಿ. ಇದಕ್ಕೆ ನಾವೆಲ್ಲ ಸಂಘಟಿತರಾಗಿ ನಮ್ಮ ವ್ಯವಹಾರ, ನಮ್ಮ ದುಡ್ಡು ನಾವು ಬಿಟ್ಕೊಡೋದ್ರಿಂದಂಗೆ ನಾವು ಆದಷ್ಟು ಸಂಘಟಿತರಾಗಿದ್ದರೆ ಇವರಲ್ಲಿ ಒಂದು ಒಗ್ಗಟ್ಟಿದೆಯಪ್ಪ, ಎಲ್ಲರ ಮನೋಭಾವನೆಯೂ ಒಂದೇ ಇದೆ, ಎಲ್ಲರ ಮನಸ್ಥಿತಿನೂ ಕೂಡ ಒಂದೇ ಇದೆ, ನಾವು ಯಾರ ಹತ್ರ ಹೋಗಿ ಕೇಳಿದ್ರು ಕೂಡ ಅದೇ ರೇಟ್ ಇರ್ಬೋದು. ಇದು ಬಹಳ ಮುಖ್ಯ ಆಗಿದೆ. ನಮ್ಮಲ್ಲೇ ಕಾಂಪಿಟೇಷನ್ ಮಾಡ್ಕೊಂಡು ರೇಟ್ ಎದ್ದೋಗೋದು. ಈಗಂತೂ ನೋಡ್ರಿ, ನಮ್ಮೆಲ್ಲ ಹಿರಿಯರಿದ್ದಾರೆ, ನಮ್ಮ ವೃತ್ತಿ ಬಾಂಧವರು ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ನಾವು ಏನು ಸಾಧನೆ ಮಾಡಿದ್ದೇವೆ, ನಾವು ವೈಯಕ್ತಿಕವಾಗಿ ಏನು ಬೆಳವಣಿಗೆ ಆಗಿದ್ದೇವೆ, ಇದು ಬಹಳ ಮುಖ್ಯ ಆಗಿದೆ. ಈಗೇನಪ್ಪ ಅಂತ ಹೇಳಿದ್ರೆ ಪ್ರತಿ ದಿವಸ, ಪ್ರತಿ ವರ್ಷ, ಪ್ರತಿ ತಿಂಗಳು ಹೊಸ ಐಟಮ್ ಬರ್ತವೆ. ಇವ್ರ ಮನೆಗೆ ಹಾಕಿದ್ದು ನೆಕ್ಸ್ಟ್ ಇನ್ನೊಂದು ಮನೆಗೆ ಕೇಳಿದಪ್ಪ ಅಂತ ಹೇಳಿದ್ರೆ ಅವ್ರ ಮನೆಗೆ ಹಾಕಿದ್ದಪ್ಪ ಅದು ಬೇಡ, ಮತ್ತು ಬೇರೆ ಏನಾದರೂ ಹೊಸದು ಹಾಕೋದು.
ಅಂತಂದ್ರೆ ಪೂರ್ತಿ ಎಲ್ಲ ಕಸ್ಟಮರ್ ಬರೋದು ಕೂಡ ದುಡ್ಡು ಮಾತ್ರ ಏನಿದೆ ಈಗ ನಮ್ಮ ರೇಟ್ಗಿಂತ ಕಡಿಮೆನೆ, ಆದರೆ ಕೇಳೋದು ಮಾತ್ರ ಎಲ್ಲ ಹೊಸದು, ಅವ್ರಿಗಿಂತ ಚೆನ್ನಾಗಿರ್ಬೋದು. ಇದೇ ಪ್ರತಿಯೊಬ್ಬರು ಕೇಳೋದು. ಈ ರೀತಿ ಇದೆ ನಮ್ಮ ಸಂಘಟನೆ. ನಮ್ಮಲ್ಲಿ ಒಗ್ಗಟ್ಟಿತ್ತಪ್ಪ ಅಂತಂದು ಹೇಳಂದ್ರೆ ನಾವು ಏನಾದ್ರೂ ಕೂಡ ನಾವು ರೇಟಲ್ಲಾಗಿರ್ಬೋದು ಕಾಂಪಿಟೇಷನ್ ಇದೆ, ವ್ಯವಹಾರ ಅಂದರೆ ಕಾಂಪಿಟೇಷನ್ ಇದ್ದಿದೆ. ಅದು ಆದರೂ ಕೂಡ ನಮ್ಮ ವ್ಯವಹಾರಕ್ಕೆ ನಮ್ಮ ವೃತ್ತಿ ಧಕ್ಕೆ ಬರಬಾರ್ದು. ಇವತ್ತಿನ ದಿವಸ ಯಾವುದಾದ್ರೂ ವೃತ್ತಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದು ಹೇಳಂದ್ರೆ ಶಾಮಿಯಾನ ಇಲ್ಲದೆ ನಡೆಯಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಕೂಡ ಶಾಮಿಯಾನ ಡೆಕೋರೇಷನ್ ಮತ್ತೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸಾರ್ವಜನಿಕ ಬದುಕಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಕೂಡ ನಮ್ಮ ಶಾಮಿಯಾನ ಇಲ್ಲ ಅಂದ್ರೆ ನಡೆಯಲ್ಲ, ಮೈಕ್ ಸೆಟ್ ಇಲ್ಲ ಅಂದ್ರೆ ನಡೆಯಲ್ಲ, ಡೆಕೋರೇಷನ್ ಇಲ್ಲ ಅಂದ್ರೆ ನಡೆಯಲ್ಲ. ಅಷ್ಟೊಂದು ಅವಶ್ಯಕತೆ ಇದೆ, ಅಷ್ಟೊಂದು ಅವಶ್ಯಕತೆ ಮತ್ತು ಅನಿವಾರ್ಯ. ಸಮಾಜದ ಅವಿಭಾಜ್ಯ ಅಂಗವಾಗಿ ನಾವು ಸಾರ್ವಜನಿಕರಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಯಾವುದೇ ಪ್ರತಿಫಲಾಕ್ಷೆ ಅವ್ರು ಎಷ್ಟು ಕೊಟ್ಟರು ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ನಾವು ಅವು ಕೆಲಸನ ಯಶಸ್ವಿ ಮತ್ತು ಸಕ್ಸಸ್ ಮಾಡ್ಕೊಂತ ಬರ್ತಾ ಇರುವಂಥ ವೃತ್ತಿ ಅಂತ ಹೇಳಿದ್ರೆ ನಮ್ಮ ಶಾಮಿಯಾನ ವೃತ್ತಿ ಇದೆ, ಡೆಕೋರೇಷನ್ ವೃತ್ತಿ ಇದೆ. ಈ ರೀತಿಯಾಗಿ ಸಾರ್ವಜನಿಕರಿಗೆ ಏನು ಬೇಕಾದ್ರೂ ನಾವು ಸಹಕಾರ ಮಾಡ್ತೇವೆ. ಅದರಿಂದ ನಮ್ಮ ವೃತ್ತಿಗೆ ತಕ್ಕಂತೆ ನಾವು ಪ್ರತಿಫಲ ಪಡೆಯೋದು ಕೂಡ ನಮ್ಮ ಧರ್ಮ ಇದೆ. ಅದನ್ನ ನಾವು ವೃತ್ತಿಗೆ ಯಾವ ರೀತಿಯಾಗಿ ಗೌರವ ಕೊಟ್ಟು ದುಡಿತೇವೋ ಅದೇ ರೀತಿಯಾಗಿ ವೃತ್ತಿಗೆ ತಕ್ಕಂತಹ ಪ್ರತಿಫಲ ತಗೊಳ್ಳೋದು ನಮ್ಮ ಧರ್ಮ ಇದೆ. ಆದ್ರಿಂದ ನಮ್ಮ ವೃತ್ತಿಗೆ ತಕ್ಕಂತೆ ನಾವು ಅದರ ಪ್ರತಿಫಲವನ್ನು ನಾವೆಲ್ಲರೂ ಪಡಿಬೇಕು. ಆದಷ್ಟು ಕಾಂಪಿಟೇಷನ್ಗೆ ಒತ್ತು ಕೊಡಲಿಲ್ದಂಗೆ ಎಲ್ಲರೂ ಕೂಡ ಈ ಒಂದು ವ್ಯವಹಾರವನ್ನು ಅಚ್ಚುಕಟ್ಟಾಗಿ ನೀಡ್ಕೊಂತ ಹೋದ್ರೆ ಇದರಂತಹ ಒಳ್ಳೆಯ ದುಡಿಮೆ ಒಳ್ಳೆಯ ವ್ಯವಹಾರನೂ ಕೂಡ ಯಾವುದೂ ಇಲ್ಲ ಅಂತಂದ್ರೆ ನಾವೆಲ್ಲ ಮನಸ್ಪೂರ್ವಕವಾಗಿ ಒಪ್ಕೋಬೇಕು. ನಾವು ಇದರಿಂದ ಏನೈತಲ್ಲ, ನಾವು ಬೆಳೆಯೋದಲ್ಲ, ಇಡೀ ನಮ್ಮ ಕುಟುಂಬ ಬೆಳೆಯೋದಲ್ಲ, ನಮ್ಮ ಸುತ್ತಮುತ್ತ ಇದನ್ನು ಕೂಡ ಬೆಳೆಸೋ ಅಂತ ವ್ಯವಹಾರ ಇದೆ. ಇದು ಲಾಭ ತಗೊಳ್ಳೋದು, ವ್ಯವಹಾರ ಅಚ್ಚುಕಟ್ಟಾಗಿ ಮಾಡೋದು ಇದು ನಮ್ಮ ಕೈಯಲ್ಲೇ ಇದೆ. ಅದು ನಮ್ಮ ಕೈಯಲ್ಲೇ ಇದೆ ಅಂತಂದ್ರೆ ನಾವೆಲ್ಲ ಸಂಘಟಿತರಾಗಿ ಈ ರೇಟಿಗೆ ಇದೆಲ್ಲ ಹೇಳ್ತಾರೆ, ಅವ್ರ ಹತ್ರ ಹೋಗಿದ್ದಪ್ಪ ಅವ್ನು ಇಷ್ಟು ಹೇಳಿದಾನ, ನೀನು ಯಾಕೆ ಇಷ್ಟ, ಅವ್ರ ಹತ್ರ ಹೋಗಿರೋದು ಇಲ್ಲ, ಅವರು ಕೇಳಿರೋದು ಇಲ್ಲ, ಎಲ್ಲ ಕಡೆಗೆ ಇದೆ ವ್ಯವಹಾರ. ಹೊಸ ಬಂಡವಾಳ ಹಾಕೋದಂತಕ್ಕೂ ಯಾವುದು ತಪ್ಪಲ್ಲ. ಹೊಸ ಐಟಮ್ಗಳು ಹೊಸ ಪ್ರೊಡಕ್ಷನ್ಗಳು ಬಂದೇ ಬರ್ತಿರ್ತವೆ, ಎಲ್ಲರೂ ಹೊಸದು ಕೇಳ್ತಾರೆ. ಆದ್ದರಿಂದ ಆದಷ್ಟು ನೀವೆಲ್ಲರೂ ಕೂಡ ಕಾಂಪಿಟೇಷನ್ಗೆ ಒಳಗಾಗದೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಒಂದು ಸಂಘವನ್ನು ಈ ರೀತಿಯಾಗಿ ಹೊನ್ನಳ್ಳಿ ತಾಲೂಕಿನಲ್ಲಿ ಈ ಒಂದು ಸಂಘದ ಉದ್ಘಾಟನೆ ಮಾಡಿರೋದು ಬಹಳ ಸಂತೋಷದ ವಿಷಯ ಆಗಿದೆ. ಈಗ ರಾಜ್ಯಾಧ್ಯಕ್ಷರು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 5ನೇ ಮಹಾ ಅಧಿವೇಶನವನ್ನು, ರಾಜ್ಯ ಮಟ್ಟದ 5ನೇ ಮಹಾ ಅಧಿವೇಶನ ಜೂನ್ 14, 15, 16, 2025 ದೇವನಗರಿ ವೈಭವ ಅಂತಂದೇಳಿ ನಮ್ಮ ದಾವಣಗೆರೆಯ ಶಿರಮಗೊಂಡನಹಳ್ಳಿ ಸುಧಾ ವೀರೇಂದ್ರ ಪಾಟೀಲ್ನಲ್ಲಿ ನಡೆಯಲಿದೆ. ಇದರಲ್ಲಿ ಈ ಒಂದು ಅಧಿವೇಶನಕ್ಕೆ ರಾಷ್ಟ್ರ ಮಟ್ಟದ ವಿವಿಧ ವಸ್ತು ಪ್ರದರ್ಶನ ಹಾಗೂ ಮತ್ತು ಮಾರಾಟ ಮಳಿಗೆದಾರರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜ್ಯದ ತುಂಬ ಎಲ್ಲ ನಮ್ಮ ವೃತ್ತಿ ಬಾಂಧವರು ಕೂಡ ಆಗಮಿಸ್ತಾ ಇದ್ದಾರೆ. ಇದು ನಮಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. 2016ರಲ್ಲಿ ನಾವು ಅಧಿವೇಶನ ಮಾಡಿ ಸಕ್ಸಸ್ ಆಗಿದ್ವಿ. ಆ 2016ರಲ್ಲಿ ಸಕ್ಸಸ್ ಆದಂಥ ಅಧಿವೇಶನ ಯಶಸ್ವಿ ಕಂಡಿದ್ದು. ಈಗ ಆ ಅಧಿವೇಶನದ ರೆಕಾರ್ಡ್ ಯಾವ ಜಿಲ್ಲೆಯವರು ಕೂಡ ಮುರಿದಿಲ್ಲ. ಅದು ಈಗ ಅದೇ ರೆಕಾರ್ಡ್ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದ್ದ ಅದೇ ಈಗ ಮತ್ತೆ ದಾವಣಗೆರೆಯರ ಮಾಡಿ ಅದೇ ರೆಕಾರ್ಡ್ ಮುಗಿಬೇಕು. ಇದಕ್ಕೆಲ್ಲ ಈ ಒಂದು ಅಧಿವೇಶನ ನಡೆಯುತ್ತಿರುವಂಥ ಈ ಒಂದು ಇದೇ ವರ್ಷದಲ್ಲೇ ನಮ್ಮ ಹೊನ್ನಳ್ಳಿ ತಾಲೂಕು ಡೆಕೋರೇಷನ್ ಸಂಘ ಉದ್ಘಾಟನೆ ಆಗ್ತಾ ಇರೋದು ಬಹಳ ಸಂತೋಷ ಇದೆ. ಈಗ ಹೊನ್ನಳ್ಳಿ ತಾಲೂಕಿನಿಂದ ನಾವೇನಪ್ಪ ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರ ಪರವಾಗಿ ಏನಪ್ಪ ಅಂತಂದು ಹೇಳಿದ್ರೆ ಇದೊಂದು ಸೇವೆ ಮಾಡೋಕ್ಕೆ ಸದಾ ಅವಕಾಶ ಇದೆ. ಹೊನ್ನಳ್ಳಿ ತಾಲೂಕಿನ ಪ್ರಭು ಜೊತೆಗೆ ಇರ್ಬೋದು, ಪ್ರಭು ಜೊತೆಗೆ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಕೆಲಸ ಮಾಡೋದು ಯಾರು ಅನ್ನೋದನ್ನು ಗುರುತಿಸಿ ಈ ಒಂದು ಅಧಿವೇಶನದಲ್ಲಿ ಹಲವಾರು ಕೆಲಸ ಕಾರ್ಯಗಳು ಇರ್ತವೆ. ಆ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ದಾವಣಗೆರೆ ಜಿಲ್ಲೆ ಹೆಸರನ್ನ ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯಬೇಕು. ಈ ಅಧಿವೇಶನ ಇವರು ದಾವಣಗೆರೆ ಮಾಡಿದಂಗೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅನ್ನೋಂಥ ಹೆಸರನ್ನ ನಮ್ಮ ದಾವಣಗೆರೆ ಜಿಲ್ಲೆಯವರು ತಂದುಕೊಡ್ಬೇಕು. ಅದಕ್ಕೆ ಹೊನ್ನಳ್ಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಸಹಕಾರ ಅಗತ್ಯ ಇದೆ.
ತಾವೆಲ್ಲರೂ ಕೂಡ ಬರೀ ಅಧಿವೇಶನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಷ್ಟೇ ಅಲ್ಲ, ಕೆಲಸದ ಜವಾಬ್ದಾರಿನೂ ಕೂಡ ಇರ್ತವೆ ಕೆಲವೊಂದು. ಅದು ನಿಮಗೆ ನಮ್ಮ ಜಿಲ್ಲಾಧ್ಯಕ್ಷರು ಅದು ಏನೇನು ಕೆಲಸ ಇರ್ತವೆ ಅನ್ನೋದನ್ನು ತಿಳಿಸ್ತಾರೆ. ತಾವೆಲ್ಲರೂ ಕೂಡ ಸ್ವಂತ ಆಸಕ್ತಿಯಿಂದ ಬಂದು ಈ ಒಂದು ಅಧಿವೇಶನದ ಯಶಸ್ವಿಗೆ ಸಹಕಾರ ಮಾಡ್ತೀರಿ ಅಂತಂದೇಳಿ ತಮ್ಮಲ್ಲಿ ನಾವು ಅಂದ್ಕೊಂಡು ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಮಗೆ ಈ ಒಂದು ಕರೆಕಳಿಸಿ ನನ್ನ ಅನಿಸಿಕೆ ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಹೊನ್ನಾಳಿ ತಾಲೂಕಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಹಿರಿಯ ವೃತ್ತಿ ಬಾಂಧವರಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂದರೆ ಈ ಕಾರ್ಯಕ್ರಮದಲ್ಲಿ ಅವರೆಲ್ಲ ತೊಡಗಿದ್ದಾರೆ. ಯಾಕಂದ್ರೆ ನಾನು ಕರ್ನಾಟಕದಲ್ಲಿ ಎಲ್ಲ ಎಲ್ಲೆಲ್ಲಿ ನಮ್ಮ ಸಮಾವೇಶದಲ್ಲಿ ಎಲ್ಲ ಭಾಗವಹಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಈ ಸಮಾವೇಶದಲ್ಲಿ ಚೆನ್ನಾಗಿ ಯಶಸ್ವಿಗೊಳಿಸಿದ್ದಾರೆ. ಉದ್ದೇಶ ಏನಂತಂದರೆ ನಮ್ಮ ದಾವಣಗೆರೆ ನಡೀತಕ್ಕಂಥ ಆಗಲೇ ಹೇಳಿದರು, ನಾವು ಏನು ಮಾತಾಡಿದ್ರು ಏನಿದ್ರು ಕೂಡ ಮತ್ತು ಅಲ್ಲಿಗೆ ಒಂದು ವೇದಿಕೆ ಅಂದರೆ ನಾವು ಮಾಡಿರ್ತೇವೆ. ಸ್ಟೇಜು ವೇದಿಕೆ ಎಲ್ಲರೂ ನಾವು ನೀವು ಎಲ್ಲ ಶೇರ್ ಮಾಡ್ತೇವೆ. ಉದ್ದೇಶ ಇಷ್ಟೇ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಒಂದು ಗೃಹ ಪ್ರವೇಶ ಆಗಿರಲಿ, ಒಂದು ಏನೇ ಆಗಿರಲಿ, ಯಾವುದೇ ಆದರೂ ಕೂಡ ಇವತ್ತಲ್ಲ ನಾಳೆ ನಾವು ಕಾರ್ಯಕ್ರಮನ ಫಸ್ಟ್ ಪೂಜೆ ಮಾಡೋಣ, ಮುಂದೆ ಮಾಡೋಣ ಅಂತ ಮಾಡೋದು ಬೇರೆ ಕಾರ್ಯಕ್ರಮ. ಆದರೆ ನಮ್ಮ ಕಾರ್ಯಕ್ರಮಗಳು ಹಂಗಲ್ಲ. ಬೇರೆ ನಮ್ಮ ನಿಮ್ಮ ಮನೇಲಿ ಏನೇ ಕಾರ್ಯಕ್ರಮ ಇರಲಿ ಅದನ್ನು ಬಿಟ್ಟು ಸ್ಟೇಜೆಲ್ಲ ರೆಡಿ ಮಾಡೋದು ಕುದಿಸಿ ಇನ್ನೊಂದು ಕಾರ್ಯಕ್ರಮ ನಾವು ಮಾಡ್ತೇವೆ. ಹಂಗಿದ್ದಾಗ ನಮ್ಮ ಕಾರ್ಯಕ್ರಮಗಳಿಗೆ ನಾವು ಯಾವುದೇ ಕಾರಣಕ್ಕೂ ಒತ್ತು ಎಲ್ಲಿ ಕೊಡೋದಿಲ್ಲ. ಪ್ರತಿಯೊಬ್ಬರಿಗಾದ್ರೂ ಕೂಡ ದಾವಣಗೆರೆ ನಾನು ಹೇಳಿ ನಾವು ಸುಮಾರು ಕಡೆ ಹೋಗಿದ್ದೀನಿ, ಕರ್ನಾಟಕದಲ್ಲಿ ಹೋಗಿದ್ದೀನಿ, ನಮ್ಮ ಡಿಸ್ಟಿಕ್ನಲ್ಲಿ ಹೋಗಿದ್ದೀನಿ. ಪ್ರತಿಯೊಬ್ಬರಿಗೂ ಸರ್ ಹಣ ಬರ್ರಿ ಅಪ್ಪ ಬರ್ರಿ ಅಂತ ಪ್ರತಿಯೊಬ್ಬರು ಜನ ಸೇರಿಸ್ಬೇಕು ನಾವು. ಅದು ಯಾಕೆ ಶಾಪನೆ ಅಂತ ಗೊತ್ತಿಲ್ಲ. ಇಷ್ಟೇ ಅಲ್ಲ, ನಾವು ಹೇಳ್ತಾ ಇರೋದು ಇನ್ನೂ ಜನ ಅಲ್ಲಿ ಇಷ್ಟು ಜನ ಸೇರಿರೋದು ಒಂದು ಖುಷಿಯಾದ ವಿಚಾರನೇ. ತಾಲೂಕು ಲೆವೆಲ್ಲಿ ಒಂದು 100 ಜನ ಸೇರಿರೋದು ಒಂದು ಖುಷಿಯಾದ ವಿಚಾರ. ಆದರೆ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದವರಿಗೆ ಹೆಚ್ಚಿನ ರೀತಿಯಲ್ಲಿ ಈ ನಮ್ಮ ಹೊನ್ನಾಳಿ ತಾಲೂಕಿನ ಒಂದು 500 ಜನ ಸೇರ್ಬೇಕಂತ ಒಂದು ಆಸಕ್ತಿ ಇದೆ. ಸೇರ್ಬೋದ್ರಾ? 500 ಜನ. ಯಾಕಂದರೆ ಹೊನ್ನಾಳಿ ಪ್ಲಸ್ ನ್ಯಾಮತಿ ಸೇರ್ಬೋದು. ಯಾಕಂದರೆ ನೀವು ಕೂಡ ಸುಮಾರು ಎಲ್ಲ ಕಡೆಯಿಂದ ಬಂದಿದ್ದೀರ, ಎಲ್ಲ ತಾಲೂಕಿನಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿದಾಗ ಎಲ್ಲ ನೋಡಿದರೆ ಕಾರ್ಯಕ್ರಮಗಳು ಏನಿದೆ, ಯಾವ ರೀತಿ ಹೆಂಗಿದೆ. ನಮ್ಮ ದಾವಣಗೆರೆಯಲ್ಲಿ ನಡೆದಿದ್ದು ಲಾಸ್ಟ್ ಟೈಮ್ 2016ರಲ್ಲಿ ಕಾರ್ಯಕ್ರಮ ನಡೆದಿತ್ತು. ಅದು ಯಾವ ರೀತಿ ನಡೆದಿತ್ತು, ಮೈಸೂರು, ರಾಯಚೂರು, ಉಡುಪಿ ಅದು ನಡೆದಾಗ ಅದು ಯಾವ ರೀತಿ ನಡೆದಿತ್ತು ಆ ವಿಚಾರದಲ್ಲಿ ಇನ್ನೂ ಆ ಕಾರ್ಯಕ್ರಮ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ದಾವಣಗೆರೆಯಲ್ಲಿ ಸಮಾವೇಶನ ಭಾಳ ಯಶಸ್ವಿಯಾಗಿ ಮಾಡಬೇಕಂತಂದೇಳಿ ನಮ್ಮ ನಿಮ್ಮ ಎಲ್ಲ ಒಂದು ಈ ವೃತ್ತಿ ಬಾಂಧವರಿಗೆ ಕೇಳೋದಿಷ್ಟೇ. ಈ ಫಸ್ಟ್ನೇದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ನಾವೆಲ್ಲ ಪೂಜೆ ಹೋಮ ಎಲ್ಲ ಮಾಡ್ಕೊಂಡೇ ನಿಮ್ಮ ಹೊನ್ನಾಳಿ ನಾವು ಕಾಲಿಟ್ಟಿದ್ದೀವಿ. ಯಾಕಂತಂದರೆ ಇವತ್ತಿಂದ ಸ್ಟಾರ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಹೊನ್ನಾಳಿ, ನೆಕ್ಸ್ಟು ಹರಿಹರ ಹೇಳಿದ್ದಾರೆ, ಜಗಳೂರು ಹೇಳಿದ್ದಾರೆ, ಚನ್ನಗಿರಿ ಎಲ್ಲ ತಾಲೂಕಿನಲ್ಲಿ ಈ ತಿಂಗಳೊಳಗಡೆ ನಾವು ಎಲ್ಲ ಒಂದು ತಾಲೂಕಿಗೆ ಹೋಗ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ ಬಂದಿರಿ ಇಂಥ ದಿವಸ ಅಂತ ನಮ್ಗೆ ಡೇಟ್ ಕೊಟ್ಟರೆ ನಾವು ನಿಮ್ಮ ಬಂದುಬಿಟ್ಟು ಎಲ್ಲ ಒಂದು ಕಾರ್ಯಕ್ರಮ ನಾವು ಅದರಲ್ಲಿ ನಿಮಗೆ ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಒಂದು ನಾವು ಏಪ್ರಿಲ್, ಮೇ, ಜೂನ್ ಎಲ್ಲರೂ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು 30 ಹಬ್ಬದ ಒಳಗಡೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಆ ಉದ್ದೇಶದಿಂದ ನಾವು ಫಸ್ಟ್ ಉದ್ದೇಶ ಅಂದರೆ ನಮ್ಮ ಪ್ರಭು ಸರ್ ಬಂದಿದ್ದರು, ಅದಕ್ಕೆ ಆಕರ್ಷಿದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದಾಗ. ಆ ರೀತಿ ಆಯ್ತು ಬರ್ತೇವೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಬಿಜಿ ಇರ್ತಾರೆ ಅವಾಗ. ಆದರೆ ಮತ್ತೆಲ್ಲ ನಾವು ಇವತ್ತು ಬರೋಕ್ಕಾಗಲಿಲ್ಲ, ನೀವೇ ಇಲ್ಲ ಅಂದರೆ ಹೆಂಗೆ ಅಂದರೆ ಮತ್ತೆ ಸ್ವಲ್ಪ ಕ್ಲಾಸ್ ತಗೊಂಡ್ರು. ಆ ಉದ್ದೇಶಕ್ಕೋಸ್ಕರ ಬಂದಿದ್ದೇವೆ. ನಾವು ಹೇಳಿದಷ್ಟೇ, ನಮ್ಮ ರಾಜ್ಯ ಅದು ದಾವಣಗೆರೆ ಜಿಲ್ಲೆ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಾವು ನೆರವೇರಿಸಬೇಕಂತೆ ಮತ್ತೊಮ್ಮೆ ಕೇಳ್ತೇನೆ. ನಮ್ಮ ವೃತ್ತಿ ಬಾಂಧವರಿಗೆ ಹೇಳೋದಿದೆ. ನಮಸ್ಕಾರಗಳು. ಇಲ್ಲಿವರೆಗೂ ನಮ್ಮ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ನಮಸ್ಕಾರ. ಇವತ್ತು ನಿಮ್ಮ ಸಂಘ ಹೊನ್ನಾಳಿ ಸಂಘ ಉದ್ಘಾಟನೆ ನಾವು ಮುಂಚೆ ನಾವೇ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ. ಇವತ್ತು ನಿಮ್ಮ ಸಂಘ ಉದ್ಘಾಟನೆ ಗಣಪತಿ ಹೋಮ ಪೂಜೆಗಳು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಡೈರೆಕ್ಟ್ ದೇವಸ್ಥಾನದಿಂದ ಇಲ್ಲಿಗೆ ಬಂದಿದ್ದೇವೆ ನಾವು. ಇವತ್ತು ಉದ್ಘಾಟನೆ ದಿವಸ ಒಳ್ಳೆಯ ದಿವಸ ಇದೆ ಅಂಥೇಳಿ ನಮ್ಮ ಅಧ್ಯಕ್ಷರು ಸಮಾವೇಶದ ಉದ್ಘಾಟನೆ ಆಯಿತು. ಅಲ್ಲಿಂದ ಶುರು ಮಾಡೋಣ ಸಮಾವೇಶದ ಕಾರ್ಯಕ್ರಮ ಅಂತೇಳಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ನಿಮ್ಮ ಸಂಘದ ಉದ್ಘಾಟನೆಗೆ ನಾವು ಬಂದಿದ್ದೀವಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ, ಎಲ್ಲರ ಮೇಲೆ ಇರ್ತದೆ. ಅಧಿವೇಶನ ಎಲ್ಲರೂ ಸಕ್ಸಸ್ ಮಾಡ್ಕೊಡ್ಬೇಕು ನೀವೆಲ್ಲರೂ ಸೇರಿ. ಈಗ ಮುಂಚೆನೂ ದಾವಣಗೆರೆಯಲ್ಲಿ ಹೆಸರಾದಂಥ ಅಧಿವೇಶನ ಮಾಡಿಕೊಟ್ಟಿದ್ದೀವಿ. ಅದು ಎಲ್ಲ ನಿಮ್ಮ ಸಹಕಾರ ಇತ್ತು ಅವಾಗಲಾದ್ರೂ.
ಈಗಲಾದ್ರೂ ದಾವಣಗೆರೆ ರಾಜ್ಯಾಧ್ಯಕ್ಷರು ಆಗಿರೋದ್ರಿಂದ ಇನ್ನೂ ಹೆಚ್ಚಿನದಾಗಿ ಹಳೆಯದಕ್ಕಿಂತ ಹೆಚ್ಚಿನದಾಗಿ ನಡೆಸ್ಕೊಡ್ಬೇಕು. ಆಗ ಈ ನೀವು ಉದ್ಘಾಟನೆ ಮಾಡಿ ಈ ಸಂಘಟನೆ ಸೇರೋದಂತೂ ನಮಗೆ ಭಾರಿ ಖುಷಿ ಆಯಿತು. ಫಸ್ಟ್ ಈಗ ಈ ಅಲ್ಲೆಲ್ಲೆಲ್ಲ ಒಂದು ಸಂಘಟನೆಗಳು ಕರೆಕ್ಟಾಗಿ ಹಾದು ಬಂದರೆ ಅಧಿವೇಶನಗಳು ಚೆನ್ನಾಗಿರುತ್ತೆ. ಪ್ಲಸ್ ಸಣ್ಣ ಸಂಘದಲ್ಲಿ ಆಗು ಹೋಗುಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನೇ ಇದ್ರೂ ಸಣ್ಣ ಮೀಟಿಂಗ್ ಕರೆದು ಅದನ್ನು ಬಗೆಹರಿಸ್ಕೋಬೋದು. ಇಲ್ಲ ಅವ್ರ ಕಡೆಗೆ ಅವ್ರ ದುಡಿಮೆ, ಇವ್ರ ಕಡೆಗೆ ಇವ್ರ ದುಡಿಮೆ, ಲಾಭ ಆದ್ರೆ ಒಂದು, ಲಾಸ್ ಆದರೆ ಒಂದು, ಮಳೆ ಬಂದರು ನಮ್ಮ ಬುದ್ಧಿ ಇರೋದೇ ಕಷ್ಟ ಜೀವಿಗಳು ನಾವೆಲ್ಲರೂ. ಯಾರು ಏನಾಗ ದೊಡ್ಡ ಕುಟುಂಬದಿಂದ ಬಂದೇನು ಯಾರು ನಿಂತ್ಕೊಂಡಿಲ್ಲ ಇಲ್ಲಿ. ಎಲ್ಲರೂ ಚಿಕ್ಕದಾಗಿ ದುಡ್ಕೊಂಡು ಮಳೆ ಬಿಸಿಲು ಯಾರು ಏನು ಶಾಮಿಯಾನ ಕಿತ್ತಂದು ಹೋತು, ಗಾಳಿ ಹಾಕೊಂಡು ಹೋತು, ಅದು ಬಿತ್ತು ಇದು ಬಿತ್ತು, ಆಮೇಲೆ ಹತ್ತಕರ ಬಿದ್ದ, ಸ್ಟ್ಯಾಂಡಲ್ಲಿ ಬಿದ್ದ, ಈಗ ಎಲ್ಲವೂ ಇರ್ತವೆ. ಎಲ್ಲರನ್ನೂ ದೂರಿಸ್ಕೊಂಡು ಸರಿ ಮಾಡಿಕೊಂಡು ಆದರೂ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಭಾಳ ಶ್ರೇಷ್ಠವಾದ ದುಡಿಮೆ ಇದೆ. ನಮ್ಮ ಮಂಜುನಾಥ್ ಅವ್ರು ಹೇಳ್ದಂಗೆ ಕಾಂಪಿಟೇಷನ್ ಮಾಡಲಾರ್ದಂಗೆ ಆದಷ್ಟು ಲಾಭದಲ್ಲಿ ಮಾಡ್ಕೊಂಡ್ರೆ ಇದಂಥ ದುಡಿಮೆ ಬೇರೆ ಯಾವುದೂ ಇಲ್ಲ. ಹೇಳೋದೇನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಿರಿ. ನಾವು ಈ ನಮ್ಮ ಅಧಿವೇಶನಕ್ಕೆ ನಿಮ್ಮಿಂದ ಈ ಸಂಘದಿಂದ ನಮಗೆ ಹೆಚ್ಚಿನ ಬಲ ಸಿಗಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ, ಸಪೋರ್ಟ್ ಕೊಡ್ರಿ. ದಾವಣಗೆರೆ ಸಮಾವೇಶನ ಯಶಸ್ವಿ ಮಾಡೋಣಂತೆ. ಎಲ್ಲದಕ್ಕೆ ನಿಮ್ಮ ಹೆಚ್ಚಿನ ಸಹಕಾರ ಬೇಕೇ ಬೇಕು. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನಮ್ಮ ನೆಮ್ಮದಿಯ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಮಾತಾಡೋದು ಬಹಳ ಸಂತೋಷ ಆಗುತ್ತೆ. ಈಗ ನಮಗೆ ಒಂದು ನ್ಯಾಮತೆ ಹೆಚ್ಚಿನ ಒಂದು ತಾಲೂಕಾಗಿ ಆಯ್ಕೆಯಾಗಿ ಬಂದಿದ್ದರಿಂದ ನಮ್ಮ ಸಂಘಟನೆಗೆ ಜಾಸ್ತಿ ಬಲ ಬಂದಂಗಾಗಿದೆ. 2016ರಲ್ಲಿ ನಾವೊಂದು ಮಹಾ ಅಧಿವೇಶನ ಮಾಡಿದ್ವಿ. ಆವಾಗ ಉತ್ತರ ಕರ್ನಾಟಕದಲ್ಲಿ ಅವರೊಂದು ಹೆಸರಲ್ಲಿ ನಡೀತಾ ಇದ್ದು ಭಾಳ ದಿನ ಅದನ್ನು ನಾವು ಫೈಟ್ ಮಾಡಿದಾಗಿಂದ ಕರ್ನಾಟಕ ರಾಜ್ಯ ಅಂತ 5 ವರ್ಷದ ಹಿಂದೆ ಆಯ್ಕೆ ಆಗಿದೆ. ಅವಾಗಿಂದ ಕೂಡ ಒಳ್ಳೆ ಚೆನ್ನಾಗಿ ಮಾಡ್ಕೊಂತ ಬಂದಿದ್ದೀವಿ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ್ಮೇಲೆ 3ನೇ ಮಹಾಧಿವೇಶನ ಮೈಸೂರಲ್ಲಿ ಮಾಡಿದ್ರು. ಅದೇ ಅತಿ ಹೆಚ್ಚಿನ ಯಶಸ್ವಿಯಾಗಿ ನಡೆದಿದೆ. ಮತ್ತು ರಾಯಚೂರಲ್ಲಿ ಕೂಡ ಅದೇ ಥರ ನಡೆದಿದೆ. ಈಗ ದಾವಣಗೆರೆಯಲ್ಲಿ 5ನೇ ಮಹಾಧಿವೇಶನ ಅತಿ ಹೆಚ್ಚಿನ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿದ್ದೇನೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲ ಒಗ್ಗಟ್ಟಾಗಿದ್ದು ಒಳ್ಳೆ ವ್ಯವಹಾರ ಮಾಡಿಕೊಂಡು ಒಳ್ಳೆ ಸಮಮನಸ್ಕರಿದ್ದು ಒಂದು ಈ ಸಂಘನ ಮುಂದುವರಿಸ್ತಾ ಹೋಗ್ಬೇಕಂತ ಕೇಳ್ಕೊಂತೇನೆ. ಜೈ ಶ್ರೀಮನ್ನಾರಾಯಣ.